ಕಥೆಯ ಹುಟ್ಟು ಗುಟ್ಟಾಗಿ ಉಳಿದಿರುತ್ತದೆ. ಕತೆ ಬರೆಯುವುದು ಸುಲಭ, ಆದರೆ ಕತೆ ಯಾವಾಗ ಹುಟ್ಟಿತ್ತು ಎಂದು ಕೇಳಿದರೆ ಹೇಳುವುದು ಸುಲಭವಲ್ಲ ಎಂದು ಹಿರಿಯ ಸಾಹಿತಿ ಲಕ್ಷ್ಮೀದೇವಿ ಶಾಸ್ತ್ರಿ ಅಭಿಪ್ರಾಯಪಟ್ಟರು. ಅವರಿಂದು ರಾಯಚೂರು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಸಾಹಿತ್ಯ ಪರಿಷತ್ತು ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಸುಕಲತಾ ಸುನಿಲ್ ಕುಮಾರ್ ಅವರ ಕಮರಿದ ಕನಸು ಚಿಗುರೊಡೆದಾಗ ರಾಣಿ ಡೇವಿಡ್ ನೆಲಹಾಳ್ ಅವರ ವಸಂತ ಲಾಪನ ಕವನ ಸಂಕಲನ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಕತೆ ಯಾವಾಗ ಹುಟ್ಟಿತ್ತು ಎಂದು ಕೇಳಿದರೆ ಪ್ರೇಮಿಗೆ ನಿನ್ನ ಪ್ರೇಮ ಎಂದು ಅಂಕುರವಾಯಿತು ಎಂದು ಕೇಳಿದಂತಾಗುತ್ತದೆ. ಇಲ್ಲವೇ ಮಗು ಅಮ್ಮ ನಾ ಹೇಗೆ ಹುಟ್ಟಿದೆ ಎಂದು ಕೇಳಿದಂತಿರುತ್ತದೆ. ಜೀವನದ ಭಾಗಗಳೇ ಕಥೆಗಳಾಗಿ ರೂಪುಗೊಳ್ಳುತ್ತವೆ ಎಂದು ಹೇಳಿದರು. ಕಥೆ ಬರೀಲಿಕ್ಕೆ ನನಗೆ ಬಹಳ ಕಷ್ಟ ಅಂತ ಹೇಳ್ತಾರೆ. ಹೇಗೆಂದ್ರೆ ಕಥೆಯ ಹುಟ್ಟು ಹೇಳೋದು ಎಷ್ಟು ಕಷ್ಟ ಅಂದ್ರೆ, ಒಬ್ಬ ಪ್ರೇಮಿಗೆ ನೀ ಹೆಂಗ ಪ್ರೇಮಿಸಿದೆಪ್ಪ ಅಂದ್ರೆ ಅವ್ನು ಹೇಳಿಕ್ಕಾಗತ್ತೇನ ಹೇಳ್ರಿ. ಒಬ್ಬ ತಾಯಿಗೆ ಮಗು ಅಮ್ಮನ ಹೆಂಗ್ ಹುಟ್ಟಿದೆ ಅಂತಂದ್ರೆ ಹೇಳಿಕ್ಕಾಗತ್ತ ತಾಯಿಗೆ? ಆ ರೀತಿ ಕಥೆ ಬರಿಬಹುದು, ಆದ್ರೆ ಕಥೆ ಹೇಗೆ ಹುಟ್ಟುತ್ತದೆ ಎಂದು ವಿವರಿಸಲಿಕ್ಕೆ ಆಗೋದಿಲ್ಲ. ಕಥೆ ನಾವು ಆಡುವ ಮಾತಿನಿಂದಲೇ ಅದು ಪ್ರಾರಂಭ ಆಯಿತು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ವೀರ ಹನುಮಾನ್, ಅಯ್ಯಪ್ಪಯ್ಯ ಹುಡಾ, ತಾಲೂಕು ಕಸಪಾ ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ, ಡಾಕ್ಟರ್ ದಂಡಪ್ಪ ಬಿರಾದರ್, ರೇಖಾ ಬಡಿಗೇರ್, ಲಕ್ಷ್ಮೀರೆಡ್ಡಿ ಹೊಸೂರು, ಡಾಕ್ಟರ್ ಬಿ ವಿಜಯರಾಜೇಂದ್ರ, ರಾವುತರಾವ್ ಬರೂರು ಸೇರಿದಂತೆ ಇತರರು ಇದ್ದರು.